537ನೇ ವರ್ಷದ ಸಂತ ಶ್ರೇಷ್ಠ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವ 2 ದಿನಗಳ ಕಾಲ ಮೈಸೂರಿನಲ್ಲಿ ಅದ್ಧೂರಿಯಾಗಿ ನಡೆದಿದೆ. ಅದಕ್ಕಾಗಿ ನಾನು ಮಾಧ್ಯಮದ ಎಲ್ಲ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. 3ನೇ ದಿನ ಕಾರ್ಯಕ್ರಮ 22ನೇ ತಾರೀಕು ಕಳೆದ ವರ್ಷ 2022-23ರಂದು ಕೆಲವು ಕಾರಣಗಳಿಂದ 150 ಮಕ್ಕಳು ಆಯ್ಕೆಯಾಗಿದ್ದರು ಪ್ರತಿಭಾ ಪುರಸ್ಕಾರಕ್ಕೆ. ಅವ್ರಿಗೆ ಪ್ರತಿಭಾ ಪುರಸ್ಕಾರ ಕೊಡೋಕ್ಕೆ ಆಗಿರಲಿಲ್ಲ. ಆ 150 ಜನ ಮಕ್ಕಳ ಜೊತೆಗೆ ಈ ವರ್ಷ ಕರೆದಂಥ 150 ಜನ ಮಕ್ಕಳಿಗೆ ಒಟ್ಟು 300 ಜನ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಸನ್ಮಾನ್ಯ ನಾಡಿನ ದೊರೆ, ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಶೋಷಿತ ವರ್ಗದ ಧೀಮಂತ ನಾಯಕ, ಕೊಟ್ಟ ಮಾತು ತಪ್ಪದ, ಈ ದೇಶದಲ್ಲಿ ಯಾರು ಒಬ್ಬರು ಮುಖ್ಯಮಂತ್ರಿ ಇದೆ, ಮಾತಿಗೆ ತಪ್ಪದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅವರು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ 300 ಜನ ಮಕ್ಕಳಿಗೂ ಕೂಡ ಪ್ರತಿಭಾ ಪುರಸ್ಕಾರ ನೀಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರ ಸನ್ಮಾನ್ಯ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಜ್ಯೋತಿ ಬೆಳಗಿಸ್ತಾರೆ. ರಾಜ್ಯದ ಪಶುಸಂಗೋಪನಾ ಸಚಿವರು ನಮ್ಮ ಜಿಲ್ಲೆಯವರಾದಂಥ ವೆಂಕಟೇಶಣ್ಣವರು ಪುಷ್ಪಾರ್ಚನೆ ಮಾಡ್ತಾರೆ. ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಧ್ಯಕ್ಷರಾದಂಥ ಸೋಮಶೇಖರ್ ಅವರು ವಹಿಸ್ತಾರೆ. ಮೈಸೂರು ಜಿಲ್ಲೆಯ ಎಲ್ಲ ಸಂಸದರು, ಮಾಜಿ ಶಾಸಕರುಗಳು, ಹಾಲಿ ಶಾಸಕರವರು, ವಿವಿಧ ರಾಜಕೀಯ ಪಕ್ಷದ ಅಧ್ಯಕ್ಷರು, ಮುಖಂಡರುಗಳು, ಮಾಜಿ ಮೇಯರ್ಗಳು, ನಮ್ಮ ಸಮಾಜದ ಎಲ್ಲ ಮೈಸೂರು ನಗರದ ಯಜಮಾನರುಗಳು, ಮೊಹಲ್ಲಾದಲ್ಲಿ ಮೈಸೂರು ನಗರದಲ್ಲಿರತಕ್ಕಂಥ ಕನಕದಾಸ ಸಂಘಟನೆಗಳು, ಸಂಗೊಳ್ಳಿ ಸಂಘಟನೆಗಳು, ವಿಶೇಷವಾಗಿ ನಮಗೆ ಕಳೆದ 10 ವರ್ಷದಿಂದ ನಮ್ಮ ಜೊತೆಯಲ್ಲಿ ಮೈಸೂರು ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮಗೆ ವಿಶೇಷವಾದ ಸಹಕಾರವನ್ನು ನೀಡ್ತಾ ಆ ಮೊದಲನೇ ದಿನದ ಮಹಾಪ್ರಸಾದವನ್ನು ಅವರೇ ನೆರವೇರಿಸ್ಕೊಡ್ತಾ ಇದ್ದಾರೆ. ಎಲ್ಲ ತಾಲೂಕು ಕುರುಬರ ಸಂಘದ ಎಲ್ಲ ಪದಾಧಿಕಾರಿಗಳು, ಯಜಮಾನರುಗಳು, ಜಿಲ್ಲಾ ಮಟ್ಟ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಅವರೆಲ್ಲರೂ ಕೂಡ ಭಾಗಿಯಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕಂತೇಳಿ ತಮ್ಮ ಸುದ್ದಿವಾಹಿನಿ ಮುಖಾಂತರ ಅವರೆಲ್ಲರಲ್ಲೂ ಕೂಡ ಮನವಿ ಮಾಡ್ತಾಯಿದ್ದೀವಿ. ಆಗಮಿಸುವ ಮುಖ್ಯಮಂತ್ರಿಗಳಿಗೆ ನಾವು ಹಲವಾರು ಬಾರಿ ನಾವು ನಮ್ಮ ಸಂಘದ ವತಿಯಿಂದ ಮನವಿ ಮಾಡಿದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಮೈಸೂರು ಸಾಂಸ್ಕೃತಿಕ ರಾಜಧಾನಿ, ಸುಂದರ ನಗರ. ನಾವು 16 ವರ್ಷಗಳಿಂದ ನಮ್ಮ ಒಂದು ಬೇಡಿಕೆ ಇದೆ. ಆ ಬೇಡಿಕೆ ಏನೆಂದರೆ, ಮೈಸೂರು ನಗರದ ಸುಸಜ್ಜಿತ ಒಂದು ಪಾರ್ಕ್ನಲ್ಲಿ ಸಂತ ಶ್ರೇಷ್ಠ ದಾಸಶ್ರೇಷ್ಠ ಕನಕದಾಸರ ಪ್ರತಿಮೆ ಭಾಳ ಬೇಗನೆ ನಿರ್ಮಾಣ ಆಗಬೇಕು. ಈಗಾಗಲೇ ನಾವು ಜಿಲ್ಲಾ ಮಂತ್ರಿಗಳ ಗಮನಕ್ಕೆ ಮನವಿ ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಟ್ಟಿದ್ದೇವೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈಗಾಗಲೇ ಗಮನಕ್ಕೆ ತಂದಿದ್ದೇವೆ. ನಮ್ಮ ಒತ್ತಾಯ ಇಷ್ಟೇ, ಈ ಮಾಯೆ ಒಳಗೆ ಅಥವಾ ಮುಂದಿನ ತಿಂಗಳೊಳಗಡೆ ಕನಕದಾಸರ ಪ್ರತಿಮೆ ಮಾಡ್ತಕ್ಕಂಥ ಸ್ಥಳವನ್ನು ಗುರುತಿಸಿ ಸರ್ಕಾರ ಗುದ್ದಲಿ ಪೂಜೆ ಮಾಡಬೇಕಂತೇಳಿ ಮತ್ತೊಮ್ಮೆ ನಾವು ನಮ್ಮ ಸಮಿತಿಯ ಪರವಾಗಿ, ನಮ್ಮ ಎಲ್ಲ ಸಮಾಜದ ಬಂಧುಗಳ ಪರವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ, ಗೌರವಾನ್ವಿತ ಜಿಲ್ಲಾ ಮಂತ್ರಿಗಳಲ್ಲಿ, ಗೌರವಾನ್ವಿತ ವೆಂಕಟೇಶಣ್ಣವರಲ್ಲಿ, ಗೌರವಾನ್ವಿತ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಶೀಘ್ರ ಕನಕದಾಸರ ಪ್ರತಿಮೆಗೆ ಗುದ್ದಲಿ ಪೂಜೆ ಆಗಬೇಕಂತೇಳಿ ಮತ್ತೊಮ್ಮೆ ಮನವಿ ಸರ್ಕಾರಕ್ಕೆ, ಗೌರವಾನ್ವಿತ ಸರ್ಕಾರಕ್ಕೆ ಮನವಿ ಮಾಡಲು ತಮ್ಮ ಮುಖಾಂತರ ನಾವು ಅವರಲ್ಲಿ ಕೇಳ್ಕೊಳ್ತೇವೆ.